ನೋಡಿ ಸರ್, ಅಂಬರೀಷ್ ಬಿಟ್ರೆ ನಾಗೇಶ್ ಮಾಡಿದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಬಹಳ ಅಧ್ವಾನ ಆಗಿರೋ ತಾಲೂಕು ಆಡಳಿತದಲ್ಲಿ ನಮ್ಮ ತಾಲೂಕೆ. ಪಬ್ಲಿಕ್ ಏನ್ ಹೇಳ್ತಾ ಇದ್ದಾರೆ, MLA ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನೀವು ದುಡ್ಡು ಕಾಸು ನಿನ್ನ ಮಾತುಗಳು, ನೀವು ಇವಾಗೆಲ್ಲ 24 ಗಂಟೆ ಆರ್ಕೆಸ್ಟ್ರಾಗಳು, ಅದೇನೋ ಪ್ರೋಗ್ರಾಮ್ಗಳು, ಅಲಿಗೆಗಳು ನೋಡ್ಕೊಂಡು ಯಾರು ಸರ್ ಇದೆಲ್ಲ ತಾಲೂಕಲ್ಲಿ ಹೇಳಿದ್ದಾರ? ಇವತ್ತು ತಾಲೂಕಲ್ಲಿ ಆಡಳಿತ ಇದೆ ಸರ್. ಇವತ್ತು ತಹಸೀಲ್ದಾರ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಇದು ಪಂಚಾಯತ್ ಆಫೀಸ್ ಆಗಲಿ, ಎಲ್ಲಿ ಸರ್ ಇದೆ ಸರ್? ಅವ್ರ ಮಾತು ಬಂದ್ರೆ ನಮ್ಮ ಸರ್ಕಾರ ಮೇಲೆ ಕೈ ತೋರಿಸ್ತಾರೆ. ಏನೋ ನಮಗೆ ಕಾಂಗ್ರೆಸ್ ಸರ್ಕಾರ ಏನೋ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತಾರೆ. ತರೋ ಜವಾಬ್ದಾರಿ ಅವ್ರದ್ದು. ಇವಾಗ ಬೇರೆ ಶಾಸಕರ ತರ್ತಾ ಇಲ್ವಾ? ಇವಾಗ KJP ನಮ್ಮ ರೂಪಮ್ಮ, ಬಂಗಾರಪೇಟೆ, ನಾಡಸಮುಡಿ ಎಷ್ಟು ವರ್ಕ್, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಎಲ್ಲಿ ಸರ್ ಇದೆ? ಅವ್ರು ಏನು ಮಾಡ್ತಾರೆ ಸರ್? ಏನು ಮಾಡೋಕ್ಕಾಗಲ್ಲ. ಇವಾಗ 2 ವರ್ಷ ಇಲ್ಲಿ 1 ವರ್ಷ ಏನು ಮಾಡ್ತಾರೆ ಹೇಳಿ? ಯದಾಯ ಬಂದಿರೋ ರೋಡ್ಗಳು ಅವು ಇವು ಹಾಕೊಂಡಿದ್ದಾರೆ ಅಷ್ಟೇ. ತಾಲೂಕೇ ನೋಡ್ತಾ ಇದೆ. ಮುಂದೆ ಡಿಸೈಡ್ ಮಾಡೋದು ಮತದಾರಲ್ಲ ಸರ್. ಕೆಲಸ ಮಾಡಲಿ ಅಂತ ಎಲ್ಲ ಸರ್ ಕೊಡ್ತಾರೆ. ಕೆಲಸ ಮಾಡಿದ್ರೆ ಇವಾಗ ಎಲ್ಲರೂ ನಾಗೇಶ್ನಾಗ ದಿನ ಜನ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿ, ಇವಾಗ ಅಂಬರೀಷ್ನಾಗ ಜನ ಎಲ್ಲ ಒಳ್ಳೆಯವನಪ್ಪ, ಅವನೇ ಬೆಟ್ರು ಅನ್ನೋದು ಯಾಕೆ? ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅವು ಮಾಡಿದ್ದಲ್ಲ ಸರ್. ಯಾವತ್ತೂ ಒಂದಿನ ಹೋಗಿ ಮಾಡೋದಲ್ಲ. 24x7 ತಾಲೂಕಲ್ಲಿ ಇರಬೇಕು, ತಾಲೂಕಲ್ಲಿ ತಿರುಗಬೇಕು, ಹಳ್ಳಿಗೆ ಹೋಗ್ಬೇಕು. ಪ್ರತಿಯೊಬ್ಬ ನಾವು ಯಾವುದೇ ಪಾರ್ಟಿ ಆಗಿಲ್ಲ ಅದನ್ನ ಗಮನ ತಗೊಂಡು ನಿನಗೇನು ಪ್ರಾಬ್ಲಮ್ ಇದೆ. ಇವಾಗ ರೈತ ಸರ್, ಎಲ್ಲಿ ಸರ್ ಸರ್ಕಾರಿ ಜಾಗ ಇದೆ ಸರ್? ನಮ್ಮ ತಾಲೂಕಲ್ಲೇ ಎಲ್ಲನೇ ಇದೆಯಾ ಸರ್? ಎಲ್ಲಿದೆ ಸರ್? ಒಂದೇ ಒಂದು ಅಡಿ ಸರ್ಕಾರಿ ಜಾಗ ಇಲ್ಲ. ಎಲ್ಲ ಮಾಫಿಯಾಗಳ ಪಾಲಾಗೋಯ್ತು. ಕೇಳೋರಿಲ್ಲ. ಆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆ ತಹಸೀಲ್ದಾರ್ಗಳು ನೋಡೋಣ, ಯಾರೆಗಳು ನೋಡೋಣ, ನಾನೆಲ್ಲಿ ನೋಡಿಲ್ಲ ಸರ್ ಇಂತ. ಒಬ್ಬ ತಾಲೂಕು MLA ಅದನ್ನ ಹೆಂಗಿರ್ಬೇಕು, ಅದನ್ನ ಪವರ್ ಏನು, ಅದನ್ನ ಇದೇನು ಸರ್? ಅಂಬರೀಷು ಒಡಿಸ್ಬಿಡ್ತಾ ಇದ್ದ ಅಫಿಷಿಯಲ್ಗಳನ್ನ. ನೀನು ಮುನ್ಸಿಪಲ್ ಕಮಿಷನರ್ ಅಲ್ಲಿ ಅಂತ ಇದು ಹೊಡಿತಾ ಇದ್ರು. ಇವಾಗ ಯಾರು ಸರ್ ಇದನ್ನ ಮಾತು ಕೇಳೋರು? ಜನ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಖಾತಾ ಆಗಿಲ್ಲ, ಆಮೇಲೆ ಪಾಣಿ ಆಗಿಲ್ಲ, ಮುಟೇಶನ್ ಆಗಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ. ನಾವ್ ಯಾರು ಸರ್ ಹೇಳ್ಬೇಕಾ? ಅದು ಸರ್ ಲೀಡರ್ಶಿಪ್. ಅದಿದ್ರೆ ಜನ ವೋಟ್ ಹಾಕ್ತಾರೆ. ಆರ್ಕೆಸ್ಟ್ರಾಗಳು ಮಾಡಿಸು, ಡ್ಯಾನ್ಸ್ಗಳು ಮಾಡಿಸು ಅಂತ ಹೇಳಿದ್ದಾರೆ. MLA ಅವರು ಸರಿಯಾಗಿ ತಾಲೂಕಲ್ಲಿ ಇಲ್ಲ. MLA ಅವರು ಸರಿಯಾಗಿ ಅಧಿಕಾರನ ಕಂಟ್ರೋಲ್ ಲಿಕ್ಕಿಲ್ಲ. MLA ಅವರು ಈ ಯಾವುದಕ್ಕೂ ಇದು ಮಾಡ್ತಾ ಇಲ್ಲ ಅಂತ. MLA ಅವರು ಈ ಯಾವುದಕ್ಕೂ ಇದು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಆರ್ಎನ್ ರಾಮ್ ಹೆಂಗ್ ಬರ್ತಾ ಇದ್ರ? ಅಲ್ಲಿ ಕಾರ್ ಹಾಕ್ಬಿಡ್ತು, ನಡ್ಕೊಂಡು ಪಂಚೆ ಕಟ್ಕೊಂಡು ಬರ್ತಾ ಇದ್ರು. ಅಂಬರೀಷ್ ಹೆಂಗಿದ್ದ? ಪ್ರತಿ ಜನಗೆ ಆಫೀಸರ್ಗೆ ಗೊತ್ತಾಗಿದ್ದ, ಆಫೀಸಲ್ಲಿ ದೂರ್ತಾ ಇದ್ದ. ಅದು ಲೀಡರ್ಶಿಪ್ ಸರ್. ಇವ್ ತಾಲೂಕು ಅಧ್ವಾನ ಆಗೋಗಿದೆ. ಅಧ್ವಾನ ಆಗೋಗಿದೆ. ಒಬ್ಬ PDO ಇವ್ರ ಮಾತು ಕೇಳಿ ಸರ್, ಒಂದು ಖಾತಾ ಮಾಡೋ PDO ಅವ್ರ ಮಾತು ಕೇಳ್ತಾ ಇಲ್ಲ. ಇನ್ನು 1 ವರ್ಷನೇ, ಇನ್ನೇನು ಮಾಡ್ತಾರೆ ಇಲ್ಲ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.